ನಮಸ್ಕಾರ ಮೈಸೂರು ಅವನು ಅಂತ ಮುಂದೆ ಎಸ್ ಎಲ್ ಸಿ ಎಕ್ಸಾಮ್ ಬಂತು ಅಂತ ಸ್ವಲ್ಪ ಬೇಗ ಎಬ್ಬಿಸ್ಬಿಟ್ಟು ಅವ್ನು ಓದೋಕೆ ಕುಣಿಸ್ತಾರೆ. ಇವನು ಬರೀ ತುಗುಡಿಸ್ತಾ ಕೂತಾನೆ ಗುರು. ಅದಾದಮೇಲೆ ನೆಕ್ಸ್ಟು ಟೀ ಅಂಗಡಿ ಓಪನ್ ಮಾಡೋಕ್ಕೆ ಟೈಮ್ ಆಯಿತು. ನಾನು ಎಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಟೀ ಅಂಗಡಿ ಹತ್ರ ಓಡೋಕ್ಕೆ ರೆಡಿ ಆದೆ. ನಮ್ಮ ಮನೆಯಿಂದ ಹೊರಗಡೆ ಬರ್ತೀನಿ. ಇವತ್ತಂತೂ ಸಿಕ್ಕಾಬಿಡೆ ಚಳಿ ಗುರು. ಎಷ್ಟು ಚಳಿ ಅಂದರೆ ನೆನ್ನೆ ಮೊನ್ನೆಗಿಂತ ಇವತ್ತು ಸಿಕ್ಕಾಬಿಡೆ ಚಳಿ ಇತ್ತು. ಅಷ್ಟೊಂದು ಚಳಿ ಇತ್ತು. ಆಮೇಲೆ ಒಬ್ಬೊಬ್ಬರ ಕಸ್ಟಮರ್ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ತಾ ಇದ್ರಲ್ಲ, ಎಲ್ಲ ರೆಗ್ಯುಲರ್ ಕಸ್ಟಮರ್ಗಳು ರೆಗ್ಯುಲರಾಗಿ ಬಂದೇ ಬರ್ತಾರೆ. ಮತ್ತು ಆಗಾಗ ಒಂದೊಂದು ಕಾರು ನಿಲ್ಲಿಸ್ತಿದೆ, ಇದು ಹೈವೇ ಆಗಿರೋದ್ರಿಂದ. ನಾನು ಎಲ್ಲರಿಗೂ ಬಂದವ್ರಿಗೆಲ್ಲ ಟೀ ಕಾಫಿ ಮಾಡಿಕೊಡ್ತಿದ್ದೆ. ಅದಾದಮೇಲೆ ಯಾಕೋ ಒಂದು ಎಳ್ನೀರು ಕುಡಿಬೇಕು ಅನ್ನಿಸ್ತು, ಕುಡಿದೆ. ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಎಳ್ನೀರು ಬರೋರೆಲ್ಲ ಬರೀ ಅವರು 50 ಹೇಳಿದ್ರೆ 40 ಕೊಡಿ 30 ಕೊಡಿ ಅಂತಲೇ ಚೌಕಾಸಿ ಮಾಡ್ತಾರೆ. ಯಾಕೆಂದರೆ ಅದರ ತೋಟ ಮಡಗಿರೋರು ಯಾರು ಈ ಥರ ಬಂದು ಕೊಚ್ಚಲ್ಲ. ಕಷ್ಟಪಟ್ಟು ಬೇರೆಯವ್ರ ಹತ್ರ ಇಸ್ಕೊಬಂದು ಇವ್ರು ಮಾರ್ತಾಯಿರ್ತಾರೆ. ಬಟ್ ಇವ್ರ ಹತ್ರನೂ ಚೌಕಾಸಿ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಇವರಿಬ್ಬರು ಟ್ವಿನ್ಸು ನೋಡಿ ಹೆಂಗವ್ರೆ, ಬ್ರದರ್ಸು. ಇವ್ರ ತಮ್ಮ ಅವ್ರ ಅಣ್ಣ ನೋಡೋಕೆ ಒಂದೇ ಥರ ಅವರೇ. ಆದರೆ ಒಬ್ಬರು ಮಾತ್ರ ಸ್ವಲ್ಪ ದಪ್ಪಕ್ಕೆ ಗುಂಡ್ಗುಂಡಕ್ಕವ್ರೆ ಅಷ್ಟೇ. ನೈಟು ಕ್ಲೋಸ್ ಮಾಡೋ ಟೈಮಲ್ಲಿ ಒಂದು ದೊಡ್ಡ ಬಸ್ ನಿಲ್ಲಿಸ್ಬಿಡ್ತು ಗುರು. ನನಗೆ ತಲೆ ಕೆಟ್ಟೋಗಿತ್ತು. ಯಾಕೆಂದರೆ ಅವರು ಒಂದೇ ಸಲ ಹೇಳಿದರೆ ಅಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. 4, 5 ಹಂಗಂಗೆ ಹೇಳ್ತಿರಲ್ಲ, ಅದರಿಂದ ಪ್ರಾಬ್ಲಮ್ ಆಯಿತು. ಇದೇ ಥರ ಹೇಳ್ತಾರೆ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.